ದರ್ಶಿ ಬ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಸುಭಾಷಿತ ಭಾಗ 1. ಅನ್ನವ ಉಣ್ಣುತ್ತ ಅತ್ತೆಯು ಸೊಸೆಗೆ ಬಸಿದಿಹ ಗಂಜಯ್ಯ ಕೊಡುತ್ತಿರಲು ಅತ್ತೆಯು ಬಡಕಲು ಕುಮತಿಯು ಇದ್ದಳು ಬೆಳೆದಳು ಸೊಸೆಯು ಬರಬರನೆ. ಸೊಸೆಗೆ ಕಾಟ ಕೊಡುವ ಅತ್ತೆಯು ಯಾವಾಗಲೂ ತಾನು ಅನ್ನವನ್ನು ಉಂಡು ಸೊಸೆಗೆ ಅನ್ನ ಬಸಿದ ನೀರನ್ನು ಕೊಡುತ್ತಿದ್ದಳು. ಕ್ರಮೇಣ ಕುಹಕಿ ಅತ್ತೆಯು ಬಡಕಲಾಗುತ್ತಾ ಹೋದಳು. ಸೊಸೆಯು ಚೆನ್ನಾಗಿ ಬೆಳೆದಳು. ಇಲ್ಲಿ ಒಂದಂಶ ಸತ್ಯ. ಅದೇನೆಂದರೆ, ನಾವು ಪರರಿಗೆ ವಿನಾಕಾರಣ ಕೇಡನ್ನು ಬಯಸಿದರೆ ಅವರಿಗೆ ಏನೂ ಆಗಲಾರದು, ಬದಲು ನಾವೇ ಹಾನಿಗೀಡಾಗುತ್ತೇವೆ. ಅನ್ನಕ್ಕಿಂತಲೂ ಅನ್ನದ ಗಂಜಿ ಪೌಷ್ಟಿಕವಾಗಿರುತ್ತದೆ. ಸಾಲಕ್ಕೆ ಒತ್ತನು ಕೊಡದಿರು ಮಿತ್ರನೆ, ಮೂಲಕ್ಕೆ ಕೊಡುತ್ತಿರು ದಿನನಿತ್ಯ ಶೂಲವ ತಗ್ಗಿಸೆ ಶ್ರಮದಲ್ಲಿ ಜೀವಿಸು ನಿಲ್ಲಿಸು ಮನಸ್ವ ಕರ್ಮದಲ್ಲಿ. ಸಾಲವನ್ನು ಕೊಂಬಾಗ ಹಾಲೋಗರ ಮೇದಂತೆ, ಮತ್ತೆ ತಿರುಗಿ ಕೊಡುವಾಗ ಕಿಬ್ಬದಿಯ ಕೀಳು ಮುರಿದಂತೆ ಎಂಬ ಮಾತಿದೆ. ಸಾಲವು ಜೇಡರ ಬಲೆಯಂತೆ. ಒಮ್ಮೆ ಸಾಲವಾದರೆ ಮತ್ತೆ ಅದರಿಂದ ಮುಕ್ತಿ ಪಡೆಯುವುದು ತುಂಬ ಕಷ್ಟಕರವಾಗಿದೆ. ಪ್ರತಿಯೊಬ್ಬರೂ ಶ್ರಮಜೀವಿಗಳಾಗಿ ಕಾರ್ಯಗಳಲ್ಲಿ ತೊಡಗಬೇಕಾಗಿದೆ. ಶ್ರಮಜೀವಿಯು ಸಾಲವನ್ನು ಮಾಡಲಾರ. ಖರ್ಚು ವೆಚ್ಚಗಳು ತನ್ನ ಉತ್ಪತ್ತಿಯ ಅನುಸಾರವಾಗಿರಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ತಿಂದವ ಕಳೆದುಕೊಂಡನು ಆಗಲೇ ತಂದನು ಜಗಳವ ಇಟ್ಟವನು ಇದ್ದುದ ಕೊಟ್ಟವ ಪಡೆದನು ಮುಮ್ಮಡಿ ಒಯ್ದನು ಆಮೆಯ ಜೊತೆಯಲ್ಲಿ. ಪರರನ್ನು ವಂಚಿಸಿ ಮೋಸ ಮಾಡಿ ತಿಂದವನು, ಅಂದರೆ ಹಣ ಕೂಡಿ ಹಾಕಿದವನು, ತನ್ನ ಧರ್ಮ ನೀತಿ ನ್ಯಾಯವನ್ನು ತಕ್ಷಣ ಕಳೆದುಕೊಂಡನು. ತನ್ನ ಮಕ್ಕಳಲ್ಲಿ ಜಗಳ ಹಚ್ಚಿ ಹಾಕಿದನು. ಆದರೆ ತನ್ನ ಪರಿವಾರದ ಹಿತಕ್ಕಾಗಿ ಖರ್ಚು ಮಾಡಿ ಉಳಿದುದನ್ನು ದಾನ ಧರ್ಮ ಮಾಡಿದವನು ಕೊಟ್ಟುದರ 3ರಷ್ಟು ಪುಣ್ಯವನ್ನು ಪಡೆದನು. ಈ ಪ್ರಪಂಚದಲ್ಲಿ ಮನೆ, ಮಠ, ಆಸ್ತಿ, ಹಣಕಾಸು ಮುಂತಾಗಿ ನಮ್ಮಲ್ಲಿ ಏನಿದ್ದರೂ ಅದನ್ನು ಸಾಯುವಾಗ ಕೊಂಡೊಯ್ಯಲು ಸಾಧ್ಯವಿಲ್ಲ. ಆದರೆ ದಾನ ರೂಪದಲ್ಲಿ ಕೊಟ್ಟುದರ ಪುಣ್ಯ ಫಲವು ಸತ್ತ ಮೇಲೂ ನಮ್ಮೊಡನೆ ಬರುತ್ತದೆ. ಥಟ್ಟನೆ ಕೆಲಸವ ಮಾಡಲು ಬೇಡ, ಥಟ್ಟನೆ ಮಾತನ್ನು ಆಡದಿರು, ಥಟ್ಟನೆ ಯಾರನ್ನು ನಂಬಲು ಬೇಡ, ಅಟ್ಟಹಾಸವನ್ನು ಮೆರಿಬೇಡ. ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಹಿಂದೆ ಮುಂದೆ 10 ಬಾರಿ ಯೋಚಿಸಿ ನಂತರ ಮಾಡಬೇಕು. ಇಲ್ಲವಾದಲ್ಲಿ ಅನರ್ಥವಾದೀತು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಇದೆ. ಮಾತುಗಳನ್ನು ಆಡುವಾಗ ತುಂಬ ಯೋಚಿಸಿ ತೂಕಬದ್ಧವಾಗಿ ಮಾತುಗಳನ್ನು ಆಡಬೇಕು. ಇನ್ನೊಬ್ಬರ ಮಧುರ ಮಾತುಗಳಿಗೆ ಮರುಳಾಗಿ ಥಟ್ಟನೆ ಯಾರನ್ನು ನಂಬಬಾರದು. ಎಷ್ಟೋ ಕಪಟಿ ವಂಚಕರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಜೇನು ಸುರಿಸುವ ಮಧುರ ಮಾತುಗಳನ್ನು ಆಡುತ್ತಾರೆ. ಆದುದರಿಂದ ಚೆನ್ನಾಗಿ ಪರೀಕ್ಷಿಸಿ ನಂತರ ಪರರನ್ನು ನಂಬಬೇಕು. ಜೀವನದಲ್ಲಿ ಎಷ್ಟೇ ದೊಡ್ಡ ಸ್ಥಾನಮಾನ ಲಭಿಸಲಿ, ಸಂಪತ್ತು ಬರಲಿ, ಆದರೆ ಯಾವುದೇ ಸಂದರ್ಭದಲ್ಲಿ ತನ್ನ ಅಟ್ಟಹಾಸವನ್ನು ತೋರಿಸಬಾರದು. ದೇವರು ಕೊಟ್ಟಿಹ ಬಣ್ಣವು ಪ್ರಕೃತಿಯು ಅವರವರದ್ದು ಅವರವಗೆ. ಅವಯವ ಮೊಗವು ಬುದ್ಧಿಯು ಭಾವನೆ ಅವನ ಪರಂಪರೆಗನು ಗುಣವು. ಮಾನವರಲ್ಲಿ ಕೆಲವರು ಉದ್ದ ಮತ್ತು ಕೆಲವರು ಗಿಡ್ಡ, ಮೈಬಣ್ಣ ಕಪ್ಪು ಬೆಳ್ಳಗೆ, ಕೆಲವರು ಸಾತ್ವಿಕರು, ಇನ್ನು ಕೆಲವರು ತಾಮಸಿಗಳು, ಕೆಲವರ ಮೊಗ ಉರುಟು, ಇನ್ನು ಕೆಲವರದ್ದು ಉದ್ದ ಮುಂತಾಗಿ ಅವರವರ ವಂಶಾವಳಿ, ಮಾತಾಪಿತೃಗಳ ಆಕಾರ, ಬಣ್ಣ ಮುಂತಾದವುಗಳನ್ನು ಹೊಂದಿಕೊಂಡು ಇರುತ್ತಾರೆ. ಆದುದರಿಂದ ಇದ್ದುದರಲ್ಲಿ ತೃಪ್ತಿ ಪಡಬೇಕು. ಮಾನವನಿಗೆ ಬಾಹ್ಯ ಸೌಂದರ್ಯ ಮುಖ್ಯವಲ್ಲ, ಅದು ತಾತ್ಕಾಲಿಕ ಪ್ರದರ್ಶನ ಮಾತ್ರ. ಪ್ರತಿಯೊಬ್ಬರೂ ಅಂಥ ಸೌಂದರ್ಯ ಮತ್ತು ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಮೌರ್ಯ ಸಾಮ್ರಾಜ್ಯ ಸ್ಥಾಪಕನಾದ ಕೌಟಿಲ್ಯ ಅಥವಾ ಚಾಣಕ್ಯನು ತುಂಬ ಕಪ್ಪಗಿದ್ದನಂತೆ. ನೋಡಲು ಏನು ಚಂದ ಇರಲಿಲ್ಲವಂತೆ. ಆದರೆ ಅವನ ಬುದ್ಧಿವಂತಿಕೆ ಮತ್ತು ಭಾವ ಸೌಂದರ್ಯ ಅನುಪಮವಾಗಿದ್ದವು. ಅವನ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳು ಇಂದಿಗೂ ಆದರ್ಶಗಳಾಗಿವೆ, ಅನುಕರಣೀಯವಾಗಿವೆ. ದೇವರು ಕೊಟ್ಟಿಹ ರೂಪ, ಧನ, ಯೋಗ್ಯತೆ ಅವಚ್ಯುತ ತುಲನೆಯ ಮಾಡದಿರು, ನೋವನ್ನು ತರುತ್ತಲೇ ಕುಗ್ಗಿಸಿ ಬಿಡುವುದು ಭಾವ ಆತ್ಮವನ್ನು ಮನಸ್ಸನ್ನು. ನಮಗೆ ದೇವರು ಕೊಟ್ಟ ರೂಪ, ಸಂಪತ್ತು ಮತ್ತು ಯೋಗ್ಯತೆಯನ್ನು ಬೇರೆಯವರ ಜೊತೆಗೆ ತುಲನೆ ಮಾಡಬಾರದು. ಇದ್ದುದರಲ್ಲಿ ತೃಪ್ತಿ ಪಡಬೇಕು. ಇಲ್ಲವಾದಲ್ಲಿ ನಮ್ಮಿಂದ ಮೇಲ್ತರಗತಿ ಅವರಲ್ಲಿ ತುಲನೆ ಮಾಡಿದಾಗ ಮನಸ್ಸಿಗೆ ನೋವು ಉಂಟಾದೀತು.
ಆತ್ಮಶಕ್ತಿಯು ಕುಗ್ಗಬಹುದು, ಕೀಳರಿಮೆ ಉಂಟಾಗಬಹುದು. ಕೊಡುತ್ತಿರೆ ಅಪ್ಪನು ಓದಿಗೆ ಹಣವನ್ನು, ಪಡೆದರೆ ಪೋಲು ಮಾಡದಿರು. ದುಡಿಯಲು ತೊಡಗಲು ಹಣ ಬೆಲೆ ತಿಳಿಯುವೆ, ದುಡ್ಡದು ಶ್ರಮದ ಹಸುಗೂಸು. ದುಡ್ಡಿನ ಬೆಲೆಯು ದುಡಿಮೆಯಿಂದ ಗೊತ್ತಾಗುವುದು. ಅದೆಷ್ಟೋ ಮಕ್ಕಳು ಅಪ್ಪ ವಿದ್ಯಾಭ್ಯಾಸದ ಖರ್ಚಿಗೆ ಕೊಟ್ಟ ಹಣವನ್ನು ಬೇಡದಿದ್ದ ಸಂಗತಿಗಳಿಗೆ ಉಡಾಯಿಸುತ್ತಾರೆ. ಹೆತ್ತವರು ತಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಜವಾಬ್ದಾರಿಯನ್ನರಿತ ಗಣ್ಯ ನಾಗರಿಕರಾಗಬೇಕೆಂಬ ದೊಡ್ಡ ಕನಸುಗಳನ್ನು ಹೊತ್ತಿರುತ್ತಾರೆ. ಮಕ್ಕಳು ಪರಿಶ್ರಮ ವಹಿಸಿ ಓದಿ ಹಿರಿಯರ ಕನಸನ್ನು ನನಸು ಮಾಡಬೇಕು. ಶ್ರಮದಿಂದ ದುಡಿದ ಹಣವನ್ನು ಸದ್ವಿನಿಯೋಗ ಮಾಡಬೇಕು. ಶ್ರಮದ ಮಹತ್ವವನ್ನು ತಿಳಿದ ಮಕ್ಕಳು ಹಣ ಪೋಲು ಮಾಡುವುದಿಲ್ಲ. ನೆಂಟರು ಇಷ್ಟರ ಮಧ್ಯದಿ ಬಡಾಯಿ ಗಂಟಲು ಬಣ್ಣನೆ ಮಾಡಿಹ್ಯ, ಗಂಟು ಬೀಳಲು ನುಡಿಯುವೆ, ನೆಂಟರು ಉಂಟದು ಪರರಲ್ಲಿ ಈಗಿಲ್ಲ. ನೆಂಟರಿಷ್ಟರ ಮಧ್ಯೆ ತಮ್ಮ ದೊಡ್ಡಸ್ತಿಕೆಯನ್ನು ಕೊಚ್ಚಿಕೊಳ್ಳುವ ಅಭ್ಯಾಸ ಹಲವರಿಗಿದೆ. ಹಲವರು ತಮ್ಮ ಶ್ರೀಮಂತಿಕೆಯನ್ನು, ಸ್ಥಾನಮಾನವನ್ನು ಬಣ್ಣಿಸಿಕೊಳ್ಳುತ್ತಾರೆ. ಆದರೆ ಅದೇ ನೆಂಟರು ಕಷ್ಟ ಕಾಲದಲ್ಲಿ ಸಹಾಯ ಕೇಳಿದರೆ ತಮ್ಮ ಕಷ್ಟಗಳನ್ನು, ಬಡತನವನ್ನು ವಿವರಿಸಿ ತೊಡಗುತ್ತಾರೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.